ನಾಡಿನ ಹೆಸರಾಂತ ಬರಹಗಾರ, ಚಿಂತಕ, ಕವಿ, ಅಂಕೋಲದ ಅಂಬಾರ ಕೊಳ್ಳದಾಗಿರುವ ವಿಷ್ಣು ನಾಯ್ಕ್ ಅವರು ಶನಿವಾರ ರಾತ್ರಿ ನಿಧನರಾಗಿದ್ದಾರೆ. ವಿಷ್ಣು ನಾಯ್ಕ್ ಅವರು ಎಂಎ ಪದವೀಧರರಾಗಿದ್ದು, ದಿನಕರ ದೇಸಾಯಿ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು, ನಿವೃತ್ತಿಯ ನಂತರದಲ್ಲಿ ಕೇಂದ್ರ ವೆಲ್ಫೇರ್ ಟ್ರಸ್ಟ್ನ ಟ್ರಸ್ಟಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಜಿಲ್ಲೆಯ ಅಂಕೋಲೆಯ ಅಂಬಾರಕೋಟ್ಲದ ನಿರಕ್ಷರಿ ಬುಧವಂತಿ ಮತ್ತು ನಾಗಪ್ಪ ನಾಯ್ಕ್ ದಂಪತಿಯ ಮಗನಾಗಿ ಹುಟ್ಟಿ ಅಕ್ಷರ ಪ್ರಪಂಚದಲ್ಲಿ ಮಿಂಚಿ ಮರೆಯಾದರು. ಕಾವ್ಯ, ನಾಟಕ, ಕತೆ, ಕಾದಂಬರಿ, ಜಾನಪದ ವಿಮರ್ಶೆ, ಶಿಕ್ಷಣ, ಪತ್ರಿಕೋದ್ಯಮ, ರಂಗಭೂಮಿ, ಚಳವಳಿ, ಪ್ರಕಾಶನ ಹೀಗೆ ಅವರು ಮನುಷ್ಯತ್ವ ಸಾರಬಹುದಾದ ಸಾಹಿತ್ಯಕ್ಕೆ ಪೂರಕವಾದ ಎಲ್ಲ ಅವಕಾಶವನ್ನು ಬಳಸಿಕೊಂಡರು. ವಿಷ್ಣು ಅವರ ಪತ್ನಿ ಕವಿತಾ ನಾಯ್ಕ್ 5 ವರ್ಷಗಳ ಹಿಂದೆ ನಿಧನರಾಗಿದ್ದರು. ಅವರಿಗೆ ಇರುವರು ಪುತ್ರಿಯರು, ಅಳಿಯಂದಿರು, ಸಹೋದರರು ಇದ್ದಾರೆ. ಅಂತ್ಯಕ್ರಿಯೆಯನ್ನು ಇಂದು ವಿಷ್ಣು ನಾಯ್ಕ್ ಅವರ ಹುಟ್ಟೂರು ಅಂಬಾರಕೋಟದಲ್ಲಿ ನೆರವೇರಿಸಲಾಯಿತು. ಕೇಂದ್ರ ಪ್ಲಸ್ ನ್ಯೂಸ್, ಅಂಕೋಲ.